ಬಿಜೆಪಿ ಬಡ ಬಡಿದಾಟ ಬಹಳ ಜೋರಾಗ್ತಾ ಇದೆ. ಬಿಜೆಪಿಯಲ್ಲಿ ಸದ್ಯದ ಸಿಚುವೇಶನ್ ಏನಿದೆ ಅದು ಮನೆಯೊಂದು ಮೂರು ಬಾಗಿಲು ರೀತಿಯಲ್ಲಿ ಆಗೋಗಿದೆ. ಭಾಜಪ ಅಲ್ಲ, ಇದು ಭಾರತೀಯ ಜಗಳ ಪಾರ್ಟಿ. ಹೆಸರಿಗಷ್ಟೇ ಶಿಸ್ತಿನ ಪಕ್ಷ, ಆದ್ರೆ ದಿನ ಬೆಳಗಾದ್ರೆ ಸಾಕು ದಿನಕ್ಕೊಂದು ಜಗಳ, ಬಡ ಬಡಿದಾಟ ಇದೆಲ್ಲವೂ ಕೂಡ ಬಿಜೆಪಿಯಲ್ಲಿ ನಡೀತಾ ಇದೆ. ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮೊದಲೇ ಈ ವಿಜೇಂದ್ರ ಯತ್ನಾಳ್ ಬಡ ಬಡಿದಾಟದಿಂದ ಬಹಳ ಅಲ್ಲೋಲ ಕಲ್ಲೋಲ ಆಗೋಗಿದೆ. ಬಿಜೆಪಿಯಲ್ಲಿ ನೋಟಿಸ್ ನೀಡಿದ ಬಳಿಕ ಸೈಲೆಂಟ್ ಆಗಿದ್ರು ಯತ್ನಾಳ್, ಆದ್ರೆ ಈಗ ಮತ್ತೆ ವೈಲೆಂಟ್ ಆಗಿದ್ದಾರೆ. ಇದರ ಮಧ್ಯೆ ಮತ್ತೊಂದು ಶಾಕ್ ಅಂತ ಅಂದ್ರೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಶಾಕಿಂಗ್ ನಡೆ. ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಮುಕ್ತಗೊಳಿಸಿ ಅಂತ ಮೌಖಿಕವಾಗಿ ಹೇಳಿದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ, ಬಿಜೆಪಿ ನಾಯಕರನ್ನ ಕೋರ್ಕೊಂಡಿದ್ದಾರೆ. ಈಗ ಕಾರ್ಕಳ ಶಾಸಕ ಸುನಿಲ್ ಕುಮಾರ್, ಇದು ಮತ್ತೊಂದು ಶಾಕಿಂಗ್ ನ್ಯೂಸ್. ಯಾಕಂದ್ರೆ ಸುನಿಲ್ ಕುಮಾರ್ ಅತ್ತ ಆ ಬಣದವರು ಅಲ್ಲ, ಇತ್ತ ಈ ಬಣದವರು ಅಲ್ಲ, ಎರಡೂ ಬಣಕ್ಕೂ ಸೇರದೆ ಯಾವುದೇ ಸ್ಟೇಟ್ಮೆಂಟ್ ಕೊಡದೆ ಬಹಳ ತಟಸ್ಥರಾಗಿ ಉಳಿದುಕೊಂಡಂತವರು ಅವರೇ ಈಗ ಇಂಥ ನಡೆಯನ್ನ ಅನುಸರಿಸಿರೋದ್ರಿಂದ ಇದು ಬಹಳ ಶಾಕಿಂಗ್ ಆಗಿದೆ. ಬಿಜೆಪಿಗೂ ಶಾಕಿಂಗ್, ಜೊತೆಗೆ ಅವರ ಆ ನಡೆಯೂ ಕೂಡ ಬಹಳ ಶಾಕಿಂಗ್ ಅನ್ನುವಂಥ ವಿಚಾರ. ಈಗಾಗಲೇ ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ಇದಕ್ಕೂ ಮುಂಚೆ ಮೌಖಿಕವಾಗೂ ಕೋರ್ಕೊಂಡಿದ್ದಾರೆ. ಕಾರಣ ಏನು ಅನ್ನುವಂಥ ಪ್ರಶ್ನೆ, ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಈ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥ ವಿಚಾರ, ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಕೂಡ ಆಗ್ತಾ ಇಲ್ಲ ಅನ್ನುವಂಥ ವಿಚಾರ, ಕಂಟ್ರೋಲ್ಗೆ ನಾಯಕರು ಸಿಗ್ತಾ ಇಲ್ಲ. ದಿನಕ್ಕೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ, ದಿನಕ್ಕೊಂದು ಮಾತುಗಳನ್ನು ಆಡ್ತಾರೆ. ಇದೆಲ್ಲದಕ್ಕೂ ಕಡಿವಾಣ ಹಾಕದೇ ಇದ್ರೆ ಬಹುಶಃ ಬಿಜೆಪಿ ಮೊದಲಿದ್ದ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಾರೆ, ಜೊತೆಗೆ ಈಗ ಏನು ಈ ನಡೆಗಳೆಲ್ಲ ಇದೆ, ಬಣ ಬಡಿದಾಟದ ಮಧ್ಯದಲ್ಲಿ ಒಂದಷ್ಟು ಶಾಕಿಂಗ್ ನ್ಯೂಸ್ಗಳೆಲ್ಲ ಏನು ಬರ್ತಾ ಇದೆ, ಇದನ್ನ ಯಾವ ರೀತಿ ಬಿಜೆಪಿ ಸರಿಪಡಿಸಿಕೊಳ್ಳುತ್ತೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋ. ದೀಪಾ, ಏನು ಡೀಟೇಲ್ಸ್ ಇದೆ? ಅಶ್ವಿನಿ, ಬಿಜೆಪಿ ಮನೆಯೊಂದು ಮೂರು ಬಾಗಿಲಾಗಿ ಬಹಳ ದಿನಗಳೇ ಆಗೋಯ್ತು. ಇಲ್ಲಿಯವರೆಗೂ ಕೂಡ ಒಂದು ರೀತಿ ಮುಸುಕಿನ ಗುದ್ದಾಟ ಇತ್ತು, ಆದರೆ ಇದೀಗ ಎಲ್ಲವೂ ಕೂಡ ಬಹಿರಂಗ ಆಗಿದೆ. ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರ ವಿರುದ್ಧ ಯತ್ನಾಳ್ ಅಂಡ್ ಟೀಮ್ ಆಗಾಗ ವಾಗ್ದಾಳಿಗಳನ್ನು ನಡೆಸ್ತಾ ಇತ್ತು. ಆದರೆ 2-3 ದಿನಗಳಿಂದ ಈ ವಾಗ್ದಾಳಿಗಳು ಜೋರಾಗಿದೆ. ಇವತ್ತು ಕೂಡ ವಿಜಯಪುರದಲ್ಲಿ ಈ ಒಂದು ವಾಗ್ದಾಳಿ ನಡೆಸಿರುವಂತಹದ್ದು ಯತ್ನಾಳ್. ಅಂದ್ರೆ ಏನು ಈ ಒಂದು ಅಧ್ಯಕ್ಷ ಸ್ಥಾನದ ಚುನಾವಣೆ ಏನಿತ್ತು, ಆ ಚುನಾವಣೆ ಬೆನ್ನಲ್ಲೇ, ಅಂದ್ರೆ ಚುನಾವಣೆ ಎಲ್ಲಿ ಸನಿಹ ಆಗ್ತಾ ಇದೆ ಅದರ ಬೆನ್ನಲ್ಲೇ ಇದೀಗ ಈ ಮಟ್ಟಿನ ವಾಗ್ದಾಳಿಗಳು ಜೋರಾಗಿರುವಂತಹದ್ದು. ನೇರವಾಗಿ ಬೈದುಕೊಂಡು ಜಗಳ ಮಾಡುವಂತಹ ಮಟ್ಟಿಗೆ ಇದೀಗ ಯತ್ನಾಳ್ ರೆಡಿ ಆಗಿರುವಂತಹದ್ದು. ಇವತ್ತು ವಿಜಯಪುರದಲ್ಲೂ ಅವರು ಮಾತನಾಡ್ತಾ ಇದ್ರು. ಮಾತನಾಡುವಂತಹ ವೇಳೆಯಲ್ಲಿ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಮತ್ತೆ ಗುಡುಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನ ಆಗಬಾರ್ದು, ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಅವರು ಹೋಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ನಾವು ಎಲ್ಲರೂ ಕೂಡ ಸಮರ್ಥರಿದ್ದೇವೆ, ನಮ್ಮ ಟೀಮಿಂದಲೂ ಕೂಡ ನಾವು ಅಭ್ಯರ್ಥಿಯನ್ನ ಆಗ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿರುವಂತಹದ್ದು. ಇದೆಲ್ಲವನ್ನೂ ಕೂಡ ನೋಡ್ತಾ ಹೋದ್ರೆ ಇಲ್ಲಿಯವರೆಗೆ, ಅಂದ್ರೆ ಕಳೆದ ಇದೇ ರೀತಿಯಾಗಿ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಂತಹ ವೇಳೆಯಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶಿಸಿ ಒಂದಿಷ್ಟು ಬುದ್ಧಿ ಮಾತನ್ನ ಹೇಳುವಂತಹ ಪ್ರಯತ್ನ ಮಾಡಿತ್ತು. ಆಗ ಸುಮ್ಮನಿದ್ದಂತಹ ಯತ್ನಾಳ್ ಅಂಡ್ ಟೀಮ್ ಇದೀಗ ಮತ್ತೆ ಜೋರಾಗಿದೆ, ನೇರ ವಾಗ್ದಾಳಿಗಳನ್ನ ಮಾಡ್ತಿದೆ. ಈಗ ಅನಿವಾರ್ಯವಾಗಿ ಪಕ್ಷ ಸಂಘಟನೆ ಹಾಗೂ ಪಕ್ಷದ ಹಿತದೃಷ್ಟಿಯಿಂದ ಮತ್ತೊಮ್ಮೆ ಮಧ್ಯಪ್ರವೇಶ ಮಾಡಿ ಅವರಿಗೆ ಬುದ್ಧಿವಾದ ಹೇಳುವಂತಹ ಕೆಲಸವನ್ನೇನಾದ್ರೂ ಹೈಕಮಾಂಡ್ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದರ ಜೊತೆಗೆ ನೇರವಾಗಿ ವಿಜಯೇಂದ್ರ ಅವರು ಕೂಡ ಹೇಳಿದ್ದಾರೆ, ನಾನೇ ಅಭ್ಯರ್ಥಿ, ಹಾಗೆ ನಾನೇ ಕೂಡ ಮುಂದುವರಿತೇನೆ ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಅನ್ನುವಂತಹದನ್ನು ಅವರು ಕೂಡ ನೇರವಾಗಿ ಹೇಳಿರೋದ್ರಿಂದ ಇದೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂತಹದ್ದು ಸದ್ಯಕ್ಕೆ ಕುತೂಹಲ ಮೂಡ್ತಾ ಇದೆ. ಅದರ ಜೊತೆಗೆ ಇದೀಗ BL ಸಂತೋಷ್ ಸೇರಿದಂತೆ ಒಂದಿಷ್ಟು ಮುಖಂಡರು ಪಕ್ಷದಲ್ಲಿ ಏನಾಗ್ತಿದೆ, ಜೊತೆಗೆ ಏನ್ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಆದ್ರೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹದ್ದು ಮತ್ತೊಮ್ಮೆ ಮಗದೊಮ್ಮೆ ಸ್ಪಷ್ಟ ಆಗ್ತಿದೆ. ಅಶ್ವಿನಿ. ರೈಟ್ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.